ಬಾರಾಮತಿಯಲ್ಲಿ ಅಜಿತ್ ಪವಾರ್ ಇದ್ದ ವಿಮಾನ ಪತನ ಪ್ರಕರಣ ಈಗ ರಾಜಕೀಯ ವಲಯ ಮಾತ್ರವಲ್ಲ, ಜನಸಾಮಾನ್ಯರಲ್ಲೂ ಭಾರೀ ಚರ್ಚೆಗೆ ಕಾರಣವಾಗಿದೆ. ಮೊದಲಿಗೆ ಇದು ಸಾಮಾನ್ಯ ವಿಮಾನ ದುರಂತ ಅನ್ನಿಸಿಕೊಂಡವರಿಗೂ ದಿನ ಕಳೆದಂತೆ ಹೊರಬರುತ್ತಿರುವ ಮಾಹಿತಿ ನೋಡಿದರೆ ಇದು ಇಷ್ಟು ಸಿಂಪಲ್ ಅಲ್ಲ ಅನ್ನೋ ಅನುಮಾನ ಕಾಡ್ತಿದೆ. ಅದರಲ್ಲೂ ಪೈಲಟ್ ಬದಲಾವಣೆ, ಕೊನೆಯ ಕ್ಷಣದ ಆದೇಶ, ತಾಂತ್ರಿಕ ದೋಷ, ವಿಮಾನ ಸಿಬ್ಬಂದಿಯ ತಪ್ಪು, ಜೊತೆಗೆ ವಿಕಿಪೀಡಿಯಾ ಗೊಂದಲ ಇವೆಲ್ಲ ಸೇರಿ ಈ ಪ್ರಕರಣಕ್ಕೆ ಒಂದು ಸ್ಫೋಟಕ ಟ್ವಿಸ್ಟ್ ಕೊಟ್ಟಿವೆ. ವರದಿಗಳ ಪ್ರಕಾರ ಅಜಿತ್ ಪವಾರ್ ಅವರು ಪ್ರಯಾಣಿಸಬೇಕಿದ್ದ ವಿಮಾನವನ್ನ ಕ್ಯಾಪ್ಟನ್ ಸುಮಿತ್ ಕಪೂರ್ ಹಾರಿಸಬೇಕಿತ್ತು. ಕಪೂರ್ ಗುರುಗ್ರಾಮ್ ಮೂಲದ ಅನುಭವಿ ಪೈಲಟ್. ಅವರ ಕುಟುಂಬ ಹಿನ್ನೆಲೆಯು ಏವಿಯೇಷನ್ಗೆ ಸಂಬಂಧಪಟ್ಟದ್ದೇ. ಮಗ ಮತ್ತು ಅಳಿಯ ಇಬ್ಬರೂ ಪೈಲಟ್ಗಳು. ಕೆಲ ದಿನಗಳ ಹಿಂದಷ್ಟೇ ಹಾಂಗ್ಕಾಂಗ್ನಿಂದ ಭಾರತಕ್ಕೆ ಮರಳಿದ್ದ ಅವರು ದುರಂತ ಸಂಭವಿಸುವುದಕ್ಕೂ ಕೆಲವು ಗಂಟೆಗಳ ಮೊದಲು ಪವಾರ್ ಅವರೊಂದಿಗೆ ಬಾರಾಮತಿಗೆ ಹಾರಲು ಆದೇಶ ಪಡೆದಿದ್ದರು. ಆದರೆ ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡ ಕಾರಣ ನೀನು ಬರೋಷ್ಟರಲ್ಲಿ ಟೈಮ್ ಆಗಲ್ಲ, ಮತ್ತೊಬ್ಬ ಪೈಲಟ್ ಹೋಗಲಿ ಅಂತ ಕೊನೆಯ ಕ್ಷಣದಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇದೇ ಅಂಶ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಕಪೂರ್ ಅವರ ಸ್ನೇಹಿತರು ಹೇಳುವಂತೆ ಅವರು ಆ ವಿಮಾನದಲ್ಲೇ ಇದ್ದಿದ್ದರೆ ದುರಂತ ತಪ್ಪುವ ಸಾಧ್ಯತೆ ಹೆಚ್ಚಿತ್ತು ಎನ್ನಲಾಗುತ್ತಿದೆ. ಇದೇ ಮಾತು ಈಗ ತನಿಖೆಯ ದಿಕ್ಕನ್ನೇ ಬದಲಾಯಿಸೋ ಹಂತಕ್ಕೆ ಬಂದಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಅಜಿತ್ ಪವಾರ್ ಬಾರಾಮತಿಯಲ್ಲಿ 4 ಪ್ರಮುಖ ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಬೇಕಿತ್ತು. ಅದಕ್ಕಾಗಿ ಬುಧವಾರ ಬೆಳಿಗ್ಗೆ ಮುಂಬೈನಿಂದ ಹೊರಟಿದ್ದರು. ಬೆಳಿಗ್ಗೆ ಸುಮಾರು 8:45 ವೇಳೆಗೆ ವಿಮಾನ ಲ್ಯಾಂಡಿಂಗ್ನ ಅಂತಿಮ ಹಂತಕ್ಕೆ ಬಂದಾಗ ತೀವ್ರ ತಾಂತ್ರಿಕ ಸಮಸ್ಯೆಗಳು ಹಾಗೂ ಅಸ್ಥಿರತೆ ಎದುರಾಗಿದೆ. ಗೋಚರತೆ ಕೂಡ ಕಡಿಮೆ ಇತ್ತು. ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಇಳಿಯುವ ಪ್ರಯತ್ನದ ವೇಳೆ ಪೈಲಟ್ಗಳು ನಿಯಂತ್ರಣ ಕಳೆದುಕೊಂಡಿದ್ದಾರೆ. ವಿಮಾನ ರನ್ವೇ ಮೇಲೆ ಬಿದ್ದು ತಕ್ಷಣವೇ ಬೆಂಕಿ ಹೊತ್ತಿಕೊಂಡಿದೆ. ಈ ದುರಂತದಲ್ಲಿ ಅಜಿತ್ ಪವಾರ್ ಸೇರಿದಂತೆ 2 ಪೈಲಟ್ಗಳು, 2 ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಅವರಲ್ಲಿ ಒಬ್ಬರು ಪವಾರ್ ಅವರ ಸಹಾಯಕ, ಮತ್ತೊಬ್ಬರು ವೈಯಕ್ತಿಕ ಭದ್ರತಾ ಅಧಿಕಾರಿ. ಪ್ರಾಥಮಿಕ ತನಿಖೆ ಹೇಳೋದೇನೆಂದರೆ, ಕಳಪೆ ಗೋಚರತೆ ನಡುವೆ ಲ್ಯಾಂಡಿಂಗ್ ಮಾಡಲು ತೆಗೆದುಕೊಂಡ ತಪ್ಪು ನಿರ್ಣಯವೇ ಅಪಘಾತಕ್ಕೆ ಕಾರಣವಾಗಿರಬಹುದು. ಆದರೆ ಇದಕ್ಕಷ್ಟೇ ತನಿಖೆ ಸೀಮಿತವಾಗಿಲ್ಲ. ವಿಮಾನ ಭೂಮಿ ಕಡೆ ಇಳಿಯುವಾಗ ಎಡಕ್ಕೆ ವಾಲಿರುವ ವಿಡಿಯೋ ಈಗ ಹೊರಬಿದ್ದಿದೆ. ಇದರಿಂದ ತಾಂತ್ರಿಕ ದೋಷವಿದೆಯೇ, ಇಂಜಿನ್ ಅಥವಾ ಕಂಟ್ರೋಲ್ ಸಿಸ್ಟಂನಲ್ಲಿ ಸಮಸ್ಯೆ ಇದೆಯೇ, ಅಥವಾ ಮಾನವೀಯ ತಪ್ಪುಗಳ ಜೊತೆಗೆ ತಾಂತ್ರಿಕ ದೋಷ ಕೂಡ ಸೇರಿದೆಯೇ ಅನ್ನೋ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಯಲಿದೆ. ಇದರ ಮಧ್ಯೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತೊಂದು ಆತಂಕಕಾರಿ ವಿಚಾರ ಹರಡಿತ್ತು. ದುರಂತಕ್ಕಿಂತ ಮೊದಲೇ ವಿಕಿಪೀಡಿಯಾದಲ್ಲಿ ಅಜಿತ್ ಪವಾರ್ ಅವರ ಸಾವಿನ ಮಾಹಿತಿ ಅಪ್ಡೇಟ್ ಆಗಿತ್ತು ಅನ್ನೋ ಆರೋಪ. ಕೆಲವರು ಇದನ್ನೇ ಹಿಡಿದು ಇದು ಪೂರ್ವ ನಿಯೋಜಿತ ಪಿತೂರಿ ಅಂತಲೂ ಹೇಳತೊಡಗಿದರು. ಆದರೆ ಈ ಗೊಂದಲಕ್ಕೆ ಈಗ ಸ್ಪಷ್ಟ ಉತ್ತರ ಸಿಕ್ಕಿದೆ. ವಿಕಿಪೀಡಿಯಾದಲ್ಲಿ ದುರಂತಕ್ಕೂ ಮೊದಲು ಮಾಹಿತಿ ಅಪ್ಡೇಟ್ ಆಗಿತ್ತು ಅನ್ನೋದು ನಿಜವಲ್ಲ. ಇಲ್ಲಿ ಜನರಿಗೆ ಗೊಂದಲ ಉಂಟು ಮಾಡಿದ್ದು ಸಮಯದ ಲೆಕ್ಕಾಚಾರ. ವಿಕಿಪೀಡಿಯಾ ಭಾರತೀಯ ಸಮಯ ಅಂದ್ರೆ IST ಯನ್ನ ಬಳಸುವುದಿಲ್ಲ. ಅದು ಯೂನಿವರ್ಸಲ್ ಟೈಮ್ ಕೋಆರ್ಡಿನೇಟ್ ಅಂದರೆ UTS ಅನ್ನೋ ಜಾಗತಿಕ ಸಮಯವನ್ನ ಬಳಸುತ್ತೆ. ಸರಳವಾಗಿ ಹೇಳ್ಬೇಕಂದ್ರೆ IST ಅಂದ್ರೆ ನಮ್ಮ ಭಾರತದಲ್ಲಿ ಗಡಿಯಾರ ತೋರಿಸುವ ಸಮಯ. UTC ಅಂದ್ರೆ ಜಗತ್ತಿನ ಎಲ್ಲಾ ದೇಶಗಳಿಗೆ ಒಂದೇ ರೀತಿಯಲ್ಲಿ ಲೆಕ್ಕ ಹಾಕೋ ಮಾನದಂಡ ಸಮಯ. ನಮ್ಮ IST UTCಗಿಂತ ಸುಮಾರು 5 ಗಂಟೆ 30 ನಿಮಿಷ ಮುಂದೆ ಇರುತ್ತೆ. ಉದಾಹರಣೆಗೆ ಭಾರತದಲ್ಲಿ ಬೆಳಿಗ್ಗೆ 9 ಗಂಟೆ ಅಂದ್ರೆ UTCನಲ್ಲಿ ಅದು ಬೆಳಿಗ್ಗೆ 3:30 ಆಗಿರುತ್ತೆ. ಅಜಿತ್ ಪವಾರ್ ಅವರ ವಿಮಾನ ಜನವರಿ 28 ಬೆಳಗ್ಗೆ 8:50ಕ್ಕೆ ಪತನಗೊಂಡಿದೆ. ಅವರು ಮೃತಪಟ್ಟಿರುವುದು ಖಚಿತವಾದ ನಂತರವೇ ವಿಕಿಪೀಡಿಯಾದಲ್ಲಿ ಮಾಹಿತಿ ಅಪ್ಡೇಟ್ ಮಾಡಲಾಗಿದೆ. ಭಾರತೀಯ ಸಮಯದಲ್ಲಿ ಅದು ಸುಮಾರು 9:30 ವೇಳೆಗೆ. ಆದರೆ ವಿಕಿಪೀಡಿಯಾದ ಟೈಮ್ ಲಾಗ್ UTCನಲ್ಲಿ ತೋರಿಸಿರೋದ್ರಿಂದ ಅದು 4 AM UTC ಅಂತ ಕಾಣಿಸಿಕೊಂಡಿದೆ. ಇದೇ ಕಾರಣಕ್ಕೆ ಕೆಲವರಿಗೆ ಜನವರಿ 27ರಲ್ಲೇ ಅಪ್ಡೇಟ್ ಆಗಿದೆ ಅನ್ನೋ ತಪ್ಪು ಅಭಿಪ್ರಾಯ ಬಂದಿದೆ. ದುರುದ್ದೇಶದಿಂದ ಕೆಲವರು ಸ್ಕ್ರೀನ್ ಶಾಟ್ಗಳನ್ನ ಎಡಿಟ್ ಮಾಡಿ ಹರಡಿದ್ದು ಗೊಂದಲ ಹೆಚ್ಚಿಸಿದೆ. ಡಿಜಿಟಲ್ ವಿಶ್ಲೇಷಕರು ಸ್ಪಷ್ಟವಾಗಿ ಹೇಳಿದ್ದಾರೆ, ಸುದ್ದಿ ಸಾರ್ವಜನಿಕವಾಗಿ ಪ್ರಕಟವಾದ ನಂತರವೇ ವಿಕಿಪೀಡಿಯಾ ಅಪ್ಡೇಟ್ ಆಗಿದೆ. ಇಲ್ಲಿ ಯಾವುದೇ ಪೂರ್ವ ಮಾಹಿತಿ ಲೀಕ್ ಆಗಿಲ್ಲ. ರಾಜಕೀಯ ಹಿನ್ನೆಲೆಯಲ್ಲಿ ನೋಡಿದ್ರೆ ಅಜಿತ್ ಪವಾರ್ ಅವರ ಜೀವನವೇ ತಿರುವುಗಳ ಕಥೆ.
2019ರ ಚುನಾವಣೆಯ ನಂತರ ಕಾಂಗ್ರೆಸ್ ಮತ್ತು ಶಿವಸೇನಾ ಜೊತೆ ಸರ್ಕಾರ ರಚನೆಗೆ ಮುಂದಾಗಿದ್ದ ಅವಿಭಜಿತ ಎನ್ಸಿಪಿಯಿಂದ ಅಚಾನಕ್ಕಾಗಿ ಹೊರಬಂದು ಕೆಲವು ಶಾಸಕರ ಜೊತೆ ಬಿಜೆಪಿಗೆ ಬೆಂಬಲ ನೀಡಿ ದೇವೇಂದ್ರ ಫಡ್ನವೀಸ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದರು. 2023ರಲ್ಲಿ ಎನ್ಸಿಪಿ ವಿಭಜನೆಯಾಗಿ ಅತಿ ಹೆಚ್ಚು ಶಾಸಕರ ಬೆಂಬಲ ಹೊಂದಿದ್ದ ಅಜಿತ್ ಪವಾರ್ ಅವರೇ ನಿಜವಾದ ಎನ್ಸಿಪಿ ನಾಯಕ ಅಂತ ಗುರುತಿಸಿಕೊಂಡರು. 2024ರ ಚುನಾವಣೆಯ ನಂತರ ಮತ್ತೆ ಮಹಾ ಉಪಮುಖ್ಯಮಂತ್ರಿಯಾಗಿದ್ದರು. ಇಂತಹ ರಾಜಕೀಯ ಹಿನ್ನೆಲೆ ಇರೋದ್ರಿಂದಲೇ ಈ ದುರಂತದ ಬಗ್ಗೆ ಅನುಮಾನಗಳು ಇನ್ನಷ್ಟು ಜೋರಾಗಿವೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತನಿಖೆ ನಡೆಯಬಹುದು ಅನ್ನೋದಕ್ಕೂ ಈಗ ಚರ್ಚೆ ಶುರುವಾಗಿದೆ. ಮೊದಲು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ತಾಂತ್ರಿಕ ತನಿಖೆ ನಡೆಸಲಿದೆ. ವಿಮಾನದ ಬ್ಲಾಕ್ ಬಾಕ್ಸ್ ಪರಿಶೀಲನೆ, ಪೈಲಟ್ಗಳ ಕೊನೆಯ ಸಂಭಾಷಣೆ, ಫ್ಲೈಟ್ ಡೇಟಾ ಎಲ್ಲವೂ ಸೂಕ್ಷ್ಮವಾಗಿ ನೋಡಲಾಗುತ್ತೆ. ಪೈಲಟ್ಗಳ ತರಬೇತಿ, ಅನುಭವ, ಆ ದಿನದ ಹವಾಮಾನ ವರದಿ, ಏರ್ ಟ್ರಾಫಿಕ್ ಕಂಟ್ರೋಲ್ ಸೂಚನೆಗಳು ಎಲ್ಲವೂ ತನಿಖೆಯ ಭಾಗವಾಗುತ್ತವೆ. ಜೊತೆಗೆ ಪೈಲಟ್ ಬದಲಾವಣೆ ಕೊನೆಯ ಕ್ಷಣದಲ್ಲಿ ಯಾಕೆ ಆಯಿತು, ಆದೇಶ ಯಾರಿಂದ ಬಂತು, ನಿಯಮಗಳನ್ನ ಪಾಲಿಸಲಾಗಿದೆಯೇ ಅನ್ನೋದು ಮಹತ್ವದ ಅಂಶ. ಅಗತ್ಯವಿದ್ದರೆ ಸಿಬಿಐ ಅಥವಾ ವಿಶೇಷ ತನಿಖಾ ತಂಡಕ್ಕೂ ಪ್ರಕರಣ ಹೋಗುವ ಸಾಧ್ಯತೆಯನ್ನ ತಳ್ಳಿಹಾಕಲಾಗದು. ತಾಂತ್ರಿಕ ದೋಷದ ಅನುಮಾನ ಗಟ್ಟಿಯಾದರೆ ವಿಮಾನ ತಯಾರಕ ಕಂಪನಿಯ ವರದಿ ಕೂಡ ಕೇಳಿಸಿಕೊಳ್ಳಲಾಗುತ್ತದೆ. ಒಟ್ಟಿನಲ್ಲಿ ಇದು ಕೇವಲ ಒಂದು ವಿಮಾನ ಅಪಘಾತ ಅನ್ನೋ ಹಂತ ದಾಟಿ ಹಲವು ಪ್ರಶ್ನೆಗಳನ್ನ ಎಬ್ಬಿಸಿರುವ ದುರಂತವಾಗಿದೆ. ಸತ್ಯ ಏನು ಅನ್ನೋದು ಸಂಪೂರ್ಣ ತನಿಖೆ ನಂತರವೇ ಹೊರಬರಬೇಕು. ಅದರವರೆಗೆ ಊಹಾಪೋಹ, ವದಂತಿ, ಗೊಂದಲಗಳಿಂದ ದೂರವಿದ್ದು ಅಧಿಕೃತ ತನಿಖಾ ವರದಿಯನ್ನೇ ಕಾಯುವುದು ಈಗ ಅತ್ಯಗತ್ಯ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.